ನಮಸ್ಕಾರ ಸ್ನೇಹಿತರೆ. ಒಂದು ವಯಸ್ಸಾದ ವ್ಯಕ್ತಿ ಸ್ಟೇಷನ್ನಲ್ಲಿ ಟೀ ಮಾರ್ತಾರೆ. ಟೀ ಮಾರಿ ಸಾಯಂಕಾಲ ಅವರು ತನ್ನ ಗುಡಿಸಲಿಗೆ ಹೋಗ್ತಾರೆ. ಗುಡಿಸಲಿಗೆ ಹೋಗಿ ತನ್ನ ವಯಸ್ಸಾದ ಹೆಂಡತಿಗೆ ಅವರು ಹೇಳಿದರು, ಇನ್ನೊಂದು ಟ್ರೈನ್ ಬರುವ ಮೊದಲು ಇನ್ನೊಂದು ಕೆಟಲಿ ಟೀ ಮಾಡಿ ಕೊಡು ಅಂತ. ಇಬ್ಬರಿಗೂ ಹೆಚ್ಚು ವಯಸ್ಸಾಗಿತ್ತು. ಗಂಡ ಹೇಳಿದರು, ಬಹುಶಃ ನಮಗೆ ಮಕ್ಕಳಿದ್ದಿದ್ರೆ ಈ ಇಳಿ ವಯಸ್ಸಿನಲ್ಲಿ ದುಡಿದು ನಮ್ಮನ್ನು ಸಾಕ್ತಿದ್ರು. ಸಂತಾನ ಇಲ್ದಿದ್ದರಿಂದ ಈ ಮುದಿ ವಯಸ್ಸಿನಲ್ಲೂ ನಮಗೆ ದುಡಿಬೇಕಾದ ಗತಿ ಬಂದಿದೆ ಅಂತ. ಗಂಡನ ಈ ಮಾತು ಕೇಳಿ ಹೆಂಡತಿಯ ಕಣ್ಣಲ್ಲಿ ನೀರು ಬಂತು. ಅವರು ಕೆಟಲಿಯಲ್ಲಿ ಚಹಾ ತುಂಬಿ ತನ್ನ ಗಂಡನ ಕೈಗೆ ಕೊಟ್ಟರು. ವಯಸ್ಸಾದ ವ್ಯಕ್ತಿ ಚಹಾದ ಕೆಟಲ್ ತಗೊಂಡು ಪುನಃ ರೈಲ್ವೆ ಸ್ಟೇಷನ್ಗೆ ಬಂದರು. ಅವರು ಅಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ವಯಸ್ಸಾದ ದಂಪತಿಗಳು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಬೆಂಚಲ್ಲಿ ಕುಳಿತಿರೋದು ಕಂಡರು. ಅವರು ಬೆಳಗ್ಗಿಂದ ಸಾಯಂಕಾಲದವರೆಗೆ ಯಾವುದೇ ಟ್ರೈನ್ ಹತ್ತಿಲ್ಲ. ಆಗ ಆ ಚಹಾ ಮಾರುವ ವ್ಯಕ್ತಿ ಆ ಇಬ್ಬರ ಬಳಿ ಹೋಗಿ ಅವ್ರ ಹತ್ರ ಕೇಳಿದರು, ನಿಮಗೆ ಯಾವ ಟ್ರೈನಲ್ಲಿ ಹೋಗಬೇಕು ಅಂತ. ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಟ್ರೈನ್ ಯಾವಾಗ ಮತ್ತು ಎಲ್ಲಿ ಬರುತ್ತೆ ಅಂತ. ಆಗ ಆ ವಯಸ್ಸಾದ ದಂಪತಿಗಳು ಹೇಳಿದರು, ನಮಗೆ ಎಲ್ಲೂ ಹೋಗಲಿಕ್ಕಿಲ್ಲ. ನಮ್ಮನ್ನು ನಮ್ಮ ಚಿಕ್ಕ ಮಗ ಒಂದು ಕಾಗದ ಕೊಟ್ಟು ಕಳಿಸಿದ್ದಾನೆ. ಅವನು ಹೇಳಿದ್ದಾನೆ, ನಮ್ಮ ದೊಡ್ಡ ಮಗ ನಮ್ಮನ್ನು ಕರ್ಕೊಂಡು ಹೋಗಲು ಬರುತ್ತಾನೆಂದು. ಒಂದು ವೇಳೆ ಅವನು ಬರೆದಿದ್ದರೆ ಈ ಕಾಗದದಲ್ಲಿ ಇರುವ ವಿಳಾಸಕ್ಕೆ ನೀವು ಹೋಗಿ ಅಂತ. ನಮಗಂತೂ ಓದು ಬರಹ ಬರಲ್ಲ. ನಮಗೆ ಈ ಕಾಗದ ಓದಿ ಹೇಳಿ ಈ ವಿಳಾಸ ಎಲ್ಲಿ ಬರುತ್ತೆ ಅಂತ. ಅದರಿಂದ ನಮಗೆ ನಮ್ಮ ದೊಡ್ಡ ಮಗನ ಹತ್ರ ಹೋಗಲು ಸಹಾಯ ಆಗುತ್ತೆ. ಚಹಾ ಮಾರುವವರು ಆ ಕಾಗದದ ಓದಿ ನೋಡಿ ಅಲ್ಲೇ ಕುಸಿದು ಬಿದ್ದರು. ಆ ಕಾಗದದಲ್ಲಿ ಈ ಥರ ಬರೆದಿತ್ತು, ಇವರು ನನ್ನ ಅಪ್ಪ ಮತ್ತು ಅಮ್ಮ. ಯಾರಿಗೆ ಈ ಕಾಗದ ಸಿಕ್ಕುತ್ತೋ ಅವರು ಹತ್ತಿರದ ವೃದ್ಧಾಶ್ರಮದಲ್ಲಿ ಇವರನ್ನು ಬಿಟ್ಬಿಡಿ ಅಂತ. ಚಹಾ ಮಾರುವವರು ಮುಖಸ್ಮಿತರಾಗಿ ಯೋಚಿಸಿದರು, ನನಗೆ ಮಕ್ಕಳಿಲ್ಲ, ಆದ್ದರಿಂದ ನಾ ಈ ಇಳಿ ವಯಸ್ಸಿನಲ್ಲೂ ಕೆಲಸ ಮಾಡ್ತಿದ್ದೇನೆ. ಒಂದು ವೇಳೆ ಮಕ್ಕಳಿದ್ದಿದ್ರೆ ನನಗೆ ದುಡಿಬೇಕಾಗಿರಲಿಲ್ಲ. ಆದರೆ ಈ ವಯಸ್ಸಾದ ದಂಪತಿಗಳಿಗೆ 2 ಗಂಡು ಮಕ್ಕಳಿದ್ದಾರೆ. ಯಾರೊಬ್ಬ ಮಗನೂ ಇವರನ್ನು ತಮ್ಮ ಹತ್ರ ಇಟ್ಕೊಳ್ಳಲು ರೆಡಿ ಇಲ್ಲ. ಈ ಪ್ರಪಂಚ ಎಷ್ಟೊಂದು ವಿಚಿತ್ರ ಅಲ್ವಾ? ಕೆಲವರು ಮಕ್ಕಳಿಲ್ಲ ಅಂತ ಸಂಕಟ ಪಡ್ತಿದ್ದಾರೆ, ಇನ್ನು ಕೆಲವರು ಮಕ್ಕಳಿಂದಾಗಿ ಸಂಕಟ ಪಡ್ತಿದ್ದಾರೆ. ಈ ಚಿಕ್ಕ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.